ಹಾಯ್ ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆನಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ವಿದ್ಯಾಗೆ ಹೊಟ್ಟೆ ಒರೆಸ್ಬೇಕು ಅಂತ ಹೇಳ್ಬಿಟ್ಟು ಈಶ್ವರಿ ಮನೆಗೆ ಬಂದು ಅಯ್ಯೋ ಮುದ್ದು ಸೊಸೆ ಅಂತ ಹೇಳ್ತಾರೆ. ಅಯ್ಯೋ ಚಿಕ್ಕತ್ತೆ ಏನಿದು ಇಷ್ಟು ದೂರ ಬಂದುಬಿಟ್ರಿ, ನೀನು ನೋಡಿ ನಂಗೆ ತುಂಬ ಕಳ್ಳೆಲ್ಲ ಚುರುಕತೆ ಕಣಮ್ಮ. ನೀನು ಮುದ್ದು ಸೊಸೆಯಾಗಿ ಆ ಮನೆಯಲ್ಲಿ ರಾಜ್ಯಭಾರ ಮಾಡಬೇಕಿತ್ತು. ನೀವು ಇಲ್ಲಿದ್ಯಾ? ಅಯ್ಯೋ ಅತ್ತೆ ನೀವು ಇಷ್ಟೊಂದು ನೋವು ಮಾಡ್ಕೊಬೇಡಿ, ಮೊದಲೇ ನಿಮಗೆ ತುಂಬ ನೋವುಗಳಿದ್ವಿ, ಆಮೇಲೆ ಹಾರ್ಟ್ ಅಟ್ಯಾಕ್ ಆದರೆ ತುಂಬ ಕಷ್ಟ ಆಗುತ್ತೆ. ನಾನು ಬೇರೆ ಇನ್ನೂ ಓದ್ ಮುಗ್ದಿಲ್ಲ ನಿಮ್ಮನ್ನ ನೋಡ್ಕೊಳ್ಳೋಕ್ಕೆ ಅಂತ ಅಂದರೆ ಇಷ್ಟೊಂದು ನೀವೇನು ವರಿ ಮಾಡ್ಕೊಬೇಡಿ ಆಯಿತಾ. ನಾನು ಔಟ್ ಹೌಸಲ್ಲಿದ್ದರೂ ತುಂಬ ಖುಷಿಯಾಗೇ ಇದ್ದೀನಿ ನನ್ನ ಗಂಡನ ಜೊತೆಗೆ. ನೀವು ಬಂದಿದ್ದ ವಿಷಯ ಏನು ಅಂತ ಹೇಳಿದರೆ ತುಂಬ ಒಳ್ಳೆಯದು ಅತ್ತೆ. ಯಾಕೆ ಬಂದಿದ್ದು ಅಂತ ಕೇಳ್ತಾಳೆ. ಇದಿಷ್ಟು ನಾಳಿನ ಸಂಚಿಕೆ ಆದರೆ ಇನ್ನು ಇವತ್ತಿನ ಸಂಚಿಕೆನ ನೋಡೋದಿದ್ರೆ ಭದ್ರ ಬ್ಯಾಗ್ ತೊಗೊಂಡು ಬಂದಿರ್ತಾನೆ. ಏನು ಅನ್ಕೊಂಬಿಟ್ಟಿದೆ, ಯಾಕೆ ಕಿಸಿತಾ ಇದೆಯಾ ಅಂತ ಹೇಳ್ತಾರೆ. ಮತ್ತೆ ಇನ್ನೇನು ಒಂದು ಬ್ಯಾಗಲ್ಲಿ ಒಂದು ಜಿಫ್ ಹಾಕೊಳ್ಳೋಕ್ಕೂ ಕೂಡ ನಿಮಗೆ ಬರಲ್ವಲ್ಲ ಅಂತ ಹೇಳ್ತಾರೆ. ಹೌದು ಏನೋ ಬಂದೆ ಅದಕ್ಕೆ ನಗಾಡ್ತಿರೋದ, ಮತ್ತೆ ಇನ್ನೇನು ಈ ತೋರಿಸ್ತೀನಿ ಕಣೆ ಈ ಬದ್ರೆಗೌಡ ಏನು ಅಂತ ನಿನಗೆ ಸರಿ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾರೆ. ಹಲೋ ಮೊದಲು ಬ್ಯಾಗ್ಗೆ ಜಿಫ್ ಹಾಕೊಳ್ಳೋದನ್ನ ಕಲ್ತ್ಕೊಳ್ಳಿ ಗೊತ್ತಾಯ್ತಾ, ಆಮೇಲೆ ತೋರಿಸಿರಂತೆ. ನಿಮ್ಮ ಆಟ ಎಲ್ಲ ನನ್ನ ಹತ್ರನೂ ನಡೆಯಲ್ಲ ಗೊತ್ತಾಯ್ತಾ. ಹೌದಾ ನನ್ನ ಆಟ ನಿನ್ನ ಹತ್ರ ನಡೆಯಲ್ಲ ಕಣೆ. ಆಯಿತು ಗೊತ್ತಾಗುತ್ತೆ ಯಾರ ಆಟ ಎಲ್ಲಿ ನಡೆಯುತ್ತೆ ಅಂತ. ಸರಿ ಆಯಿತು ಹೊಟ್ಟೆ ಹಸಿತೈತೆ ನಂಗೆ ಉಣ್ಣಕ್ಕಿಕ್ಕು, ಆಮೇಲೆ ನಿನ್ನ ಜೊತೆ ಮಾತಾಡ್ತೀನಿ. ಏನು ಊಟನ? ಹಲೋ ನಾನು ಕೋರ್ಟ್ ಹೇಳಿರೋದು ನಿನ್ನ ಜೊತೆ ಬಾಳ್ವೆ ಮಾಡೋಕ್ಕಷ್ಟೇ, ನೀನು ಸೇವೆ ಮಾಡೋಕ್ಕಲ್ಲ. ಹಳೆ ವಿದ್ಯೆ ಇದ್ದಲ್ಲ ಆ ವಿದ್ಯೆ ನಿನ್ಗೆ ಯಾವತ್ತೂ ಸಿಗಲ್ಲ ಗೊತ್ತಾಯ್ತಾ. ನಿನ್ನ ಅಡುಗೆ ನೀನೇ ಮಾಡ್ಕೊತೀನು, ನಿನ್ನ ಪಡೆಗೆ ನೀನು ಇದ್ರೇ ಒಳ್ಳೇದು ಗೊತ್ತಾಯ್ತಾ. ನನ್ನ ಪಡೆಗೆ ನಾನು ಇರ್ತೀನಿ, ನಿನ್ನ ಪಡೆಗೆ ನೀನು. ಆಯಿತು ಇರೋಗೆ ನೀನು ಇಷ್ಟೊಂದು ಬದಲಾಗಿದೆಯಾ, ಇಷ್ಟೊಂದು ಕೊಬ್ಬು ಅಂತ ನನಗೂ ಗೊತ್ತಿರಲಿಲ್ಲ. ಹಾಗೆ ಮನೇಲಿ ನೀರು ಬರ್ತಾಯಿಲ್ಲ, ತೊಳೆಯೋಕ್ಕೂ ಕೂಡ ಹೋಗ್ಬಿಟ್ಟಿರ, ಆಮೇಲೆ ಅದಕ್ಕೆಲ್ಲ ನಾನು ನೀರು ತಂದು ಕೊಡಲ್ಲ. ಸರಿ ಬಿಡು ಅದು ಏನಾಗೈತೆ ಅಂತ ನಾನು ನೋಡ್ಕೊತೀನಿ, ನೀವೇನು ನನಗೇನು ಸಹಾಯ ಮಾಡಬೇಕಾಗಿಲ್ಲ ಗೊತ್ತಾಯ್ತಾ. ಆಯ್ತಾಯ್ತು ಈ ಪೊಗರಿಗೇನು ಕಮ್ಮಿ ಇಲ್ಲ ಅಂತ ಹೇಳಿ ಭದ್ರಾ ವಿದ್ಯಾ ಇಬ್ಬರು ಕೂಡ ಹಾಗೆ ಕುಸ್ತಿ ಹೊಡಿತಿರ್ತಾರೆ. ಇನ್ನೊಂದು ಕಡೆ ವಿನಂತಿ ಬೇಜಾರು ಮಾಡ್ಕೊಂಡು ಹಾಗೆ ಕೂತಿರ್ತಾಳೆ. ಏನವ ಇದು 3 ಅಡಿ ಹೆಂಗೆ ಮಾಡಿಬಿಟ್ಲು, ಅವಳು ಇರತ್ತಕ್ಕೆ ಮಾವನ ಕರ್ಸ್ಕೊಂಡ್ಬಿಟ್ಲಲ್ಲ, ಇನ್ನು ಅವರಿಬ್ಬರು ಒಂದಾಗಲ್ಲ ಅನ್ನೋದು ಏನು ಗ್ಯಾರಂಟಿ. ಕೋಪ ಇದ್ದಾಗಲೇ ಹತ್ರ ಇದ್ದಾಗಲೇ ಇಬ್ಬರು ಕೂಡ ಒಂದಾಗ್ತಾರೆ. ಅಯ್ಯೋ ನೀರು ಬೇರೆ ಆಫ್ ಮಾಡಿದ್ವಲ್ಲವ, ಮಾವ ಅಲ್ಲೇ ಇದಂತಡಿ ಆಫ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾಳೆ ಆಫ್ ಮಾಡೋಕ್ಕೆ ಅಂತ ವಿನಂತಿ. ಭದ್ರನು ಕೂಡ ಅಲ್ಲೇ ಬರ್ತಾರೆ. ವಿನಂತಿ ನೀನು ಇಲ್ಲೇನು ಮಾಡ್ತಿದ್ಯಾ? ಅದು ಮಾಮ ನೀರು ಆಫ್ ಮಾಡಿದ್ವಿ ಅವಳಿಗೆ ಕಾಟ ಕೊಡಬೇಕು ಅಂತ. ಈ ಥರ ಸಣ್ಣ ಸಣ್ಣ ಬುದ್ಧಿ ಎಲ್ಲ ಮಾಡಲ್ಲ, ನೇರವಾಗಿ ಗುದ್ದಾಡಬೇಕು. ಅವಳು ಇದಕ್ಕೆಲ್ಲ ಅಂಜೋಳಲ್ಲ ಗೊತ್ತಾಯ್ತಾ. ಈ ಥರ ಚಿಕ್ಕ ಕೆಲಸ ಎಲ್ಲ ಮಾಡಿ ಮರ್ಯಾದೆ ಕಳ್ಕೊಬೇಡ, ಇನ್ನು ಯಾವತ್ತೂ ಕೂಡ ಇಲ್ಲಿಗೆ ಬರೋ ಯೋಚನೆ ಮಾಡಬೇಡ ಈ ಥರ ಅಂತ ಹೇಳ್ಬಿಟ್ಟು ವಾನ್ ಮಾಡಿ ಕಳಿಸ್ತಾನೆ. ಇವ್ಳು ಏನಪ್ಪ ಮಾಡೋದು, ಇವ್ಳಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಅಂದರೆ ಹೊಟ್ಟೆ ಬರೆ ಹಸಿತೈತೆ, ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ, ತಲೆ ಬುಡನೆ ಓಡ್ತಲ್ಲ ಅಂತಾರೆ. ಇನ್ನೊಂದು ಕಡೆ ಆ ಕಣ್ಮಣಿ ಮನೆಗೆ ಬರ್ತಾಳೆ. ಎಲ್ಲಿದೆಯೇ ನೀನು ಅಂತ ಕೇಳ್ತಾನೆ. ಕಣ್ಮಣಿ ಬಾರವ್ವ, ನನ್ನ ಮದುವೆ ಆಗ್ಲಿಂದ ನೀನು ನಾನು ನೋಡಿರಲಿಲ್ಲ ಅಂತ ಇರ್ತಾಳೆ. ಅದೇ ಟೈಮ್ಗೆ ವಿನಂತಿ ಸಾವಿತ್ರಿದ ಬಂದು ಅವ್ವ ಕಣ್ಮಣಿ ಆ ಮನೆಗೆ ಹೋಗಿದ್ದಾಳೆ, ಏನು ಟಕ್ಕರ್ ಕೊಡ್ತಾಳೆ ಅಂತ, ಏನು ಆವಾಜ್ ಆಗ್ತಾಳೆ ಅಂತ ನೋಡೋಣ ಬಾರವ್ವ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಬರ್ದಾಗ ಕಣ್ಮಣಿ ಜೋರಿಗೆ ಮಾತಾಡ್ತಿದ್ದೆ. ಏನು ಅನ್ಕೊಂಡಿದ್ಯೆ, ಎಂಥ ಮಳ್ಳಿನ ನೀನು, ನಮ್ಮ ಅಪ್ಪ ಅಣ್ಣಂಗೆ ಎಷ್ಟು ಕಣ್ಣೀರು ಹಾಕ್ಸಿದೆಯಾ ನೀನು ಅಂತ ಜೋರಿಗೆ ಕೋಪ ಬಂದ ಮಾತಾಡ್ತಿರ್ತಾರೆ. ಆದರೆ ವಿದ್ಯೆ ಮಾತ್ರ ಸಾಫ್ಟಾಗೇನೆ, ನೀನು ನೋಡೇ ಇರಲಿಲ್ಲ ಕಣವ ನಾನು, ನನ್ನ ಮದುವೆ ಆಗ್ಲಿಂದ ಚೆನ್ನಾಗಿದೆಯಾ ಹೇಗೆ, ನಾನು ಕಷ್ಟ ಸುಖ ವಿಚಾರಿಸೋಕ್ಕೆ ನೀನು ಇಲ್ಲಿಗೆ ಬಂದಿಲ್ಲ ಗೊತ್ತಾಯ್ತಾ. ಆದಷ್ಟು ಬೇಗ ನೀನು ಇಲ್ಲಿಂದ ಲಗೇಜ್ ತೊಗೊಂಡು ಹೋಗ್ತಾರೋ, ನಮ್ಮ ಮನೆ ಕಷ್ಟ ಕೊಡೋಕೆ ಬಂದಿರೋ ನೀನು ಯಾವುದೇ ಕಾರಣಕ್ಕೂ ಇಲ್ಲಿ ಇರೋಕ್ಕೂಡ್ದು. ಅಯ್ಯೋ ಸತ್ಯ ಏನು ಅಂತ ತಿಳಿದಲೆ ಹೀಗೆಲ್ಲ ಮಾತಾಡಬೇಡ ಕಣವ, ನೀನು ಸತ್ಯದ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ ಗೊತ್ತಾಯ್ತಾ. ನೀನು ನಮ್ಮ ಅಪ್ಪಯ್ಯ ನಮ್ಮ ಅಣ್ಣಂಗೆ ಕಾಟ ಕೊಟ್ಟಿದ್ಯಾ, ಹಾಗಾಗಿ ನೀನು ಇಲ್ಲಿರೋದು ನನಗೆ ಇಷ್ಟ ಇಲ್ಲ ಆಯಿತಾ. ಅವ್ರು ಖುಷಿಯಾಗಿರ್ಬೇಕು ಅಂದರೆ ನೀನು ಮೊದಲು ಇಲ್ಲಿಂದ ಹೋಗಬೇಕು. ಆಯಿತು ನಾನು ಹೋಗ್ತೀನಿ ಆಯಿತಾ, ಆ ಟೈಮ್ ಬಂದೇ ಬರುತ್ತೆ, ನಾನು ಮಗುಗೋಸ್ಕರ ಇಲ್ಲಿ ಬಂದಿದ್ದೀನಿ, ನಿಂಗೆ ಇಷ್ಟೊಂದು ಕೋಪ ಒಳ್ಳೆಯದಲ್ಲ, ಕೋಪ ಮಾಡ್ಕೊತೀಯ ಅಂತ ಹೇಳ್ತಿದ್ರು. ಆದರೆ ಈ ರೀತಿ ಹೆಣ್ಮಕ್ಳಿಗೆ ಕೋಪ ಹಠ ಇದ್ರೇ ಜೀವನದಲ್ಲಿ ಚೆನ್ನಾಗಿ ಬಳಕೆ. ಹಲೋ ನಿನ್ನಿಂದ ನಾನು ಪಾಠ ಕಲಿಬೇಕಾಗಿಲ್ಲ ಗೊತ್ತಾಯ್ತಾ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಏನಿದು ಹಿಂಗೆಲ್ಲ ಬೈತಾ ಇದ್ದಾಳೆ. ಕಣವ ಇನ್ನೂ ಸಖತ್ತ ಬೈತಾಳೆ, ನೋಡೋಣ ಯಾವ ರೀತಿ ಬೈತಾಳೆ ಇರೋ ನೋಡೋಣ ಅಂತ ಹೇಳ್ತಾರೆ. ಆದರೆ ಕಣ್ಮಣಿ ಮಾತ್ರ ಫುಲ್ಲು ಕೋಪ. ನೀನು ನಾನಂತೂ ಸುಮ್ಮನೆ ಬಿಡಲ್ಲ ಕಣೆ, ಏನೂ ಮಾಡೋಕ್ಕಾಗಲ್ಲ ಆಯಿತಾ. ಸತ್ಯ ತಿಳಿದ್ಮೇಲೆ ನೀನೇ ನನ್ನ ಹತ್ರ ಬತ್ತೀಯ, ಏನು ಸತ್ಯನೂ ತಿಳಿಬೇಕಾಗಿಲ್ಲ ಏನೂ ಇಲ್ಲ ಓಕೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆಗ ಆಚೆ ನಿಂತ್ಕೊಂಡು ಸಾವಿತ್ರಿ ವಿನಂತಿನಾಗ ಆಡ್ತಿರ್ತಾಳೆ. ಕಸ ಗುಡ್ಸೋಕ್ಕೆ ಅಂತ ಬಂದವಳು ಸಾವಿತ್ರಿ ಕಸ ತೆಗೆದು ಅವ್ರ ಮೇಲೆ ಹಾಕ್ತಾಳೆ. ನಾವೇನು ನಿಂತಿದ್ದು ಗೊತ್ತಾಗಲ್ವ, ನೀವು ಯಾರೇ ನಮ್ಮ ಮನೆಗೆ ಬನ್ನಿ ಅಂತ ಅಂದಿದ್ದು, ನೀವು ಬರೀ ಅಲ್ಲಿಂಗಿಲ್ಲಿ ಪಿಟ್ಟಿಂಗ್ ಇಡೋದು, ಡ್ಯಾಮ್ ಇಡೋದು, ಮನೆ ಹಾಳು ಮಾಡೋದೇ ನಿಮ್ಮ ಕೆಲಸ ಅಲ್ವಾ. ನೀವೇನಾರ ನಿಂತಿದ್ದೀನಿ ಅಂತ ಗೊತ್ತಾದರೆ ಕಾರ್ಯಪುಡಿನೂ ತಂದು ಎರಚ್ಬಿಡ್ತಿದೆ. ನಿಮ್ಮನ್ನು ಯಾರು ಇಲ್ಲಿಗೆ ಬರಲಿರೋದು ನಮ್ಮನೆ ವಿಷಯಕ್ಕೆ, ಯಾರಾದರೂ ಈ ಮನೆ ಬಾಗಿಲಿಗೆ ಅಟ್ಟಿ ಬಾಗಿಲಿಗೆ ಬಂದುಬಿಟ್ರೆ ನಿಮ್ಮನ್ನು ಅಲ್ಲೇ ಪರ್ಕೆ ಸೇವೆ ಮಾಡಿ ಕಳಿಸ್ಬಿಡ್ತೀನಿ ಗೊತ್ತಾಯ್ತಾ ವಾಂತಿ ಅಂತ ಹೇಳ್ತಾರೆ. ಅಯ್ಯೋ ವಿನಂತಿ ಇನ್ನೊಂದು ಸಲ ನನ್ನ ಭದ್ರ ಮಧ್ಯೆ ಬರೋದು ತಂದಿಕ್ಕದು ಮಾಡಿದರೆ ನಿಜವಾಗ್ಲೂ ನಿಮ್ಮನ್ನು ಹುಟ್ಟಲಿಲ್ಲ ಅಂತ ಅನಿಸ್ಬಿಡ್ತೀನಿ ಗೊತ್ತು ತಾನೆ ನಾನು ಹೆಂಗೆ ಅಂತ. ಈಗಾಗಲೇ ನಿಮಗೆಲ್ಲ ಬಿಸಿ ಮುಡಿಸಿದ್ದೀನಿ, ಇನ್ನೂ ಬಿಸಿ ಬೇಕು
ಅಂತ ಅಂದರೆ ಸರಿಯಾಗಿರಿ ಗೊತ್ತಾಯ್ತಾ, ಇದೆಲ್ಲ ಅಷ್ಟು ನಾನು ಹಟ್ಟಿ ಹತ್ರಕ್ಕೆ ಬಂದರೆ ನಿಮಗಂತೂ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ. ಇದೇ ನಿಮ್ಮ ಹಟ್ಟಿನ, ನಮ್ಮ ಹಟ್ಟಿ ಕಣೆ ಅಂತೇಳಿ, ನಾನು ಬಾಡಿಗೆನೂ ಕೊಡ್ತಿದ್ದೀನಮ್ಮ ಅಂತ ವಿದ್ಯಾ ಹೇಳ್ತಾಳೆ. ಇನ್ನೊಂದು ಕಡೆ ಈಶ್ವರಿ ಮತ್ತು ಚಿತ್ರ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಏನಮ್ಮ ಇದು ಹಿಂಗಾಗೋಯ್ತು, ಆ ಮೂರಡಿ ಭದ್ರನ ಅಲ್ಲಿಗೆ ಕರೆಸ್ಕೊಂಬಿಟ್ಲಲ್ಲ, ಇದು ಹೇಗೆ ಮಾಡೋದೀಗ, ಹೇಗೆ ಕರೆಸ್ಕೊಳ್ಳೋದು ಅಂತ ಮಾತಾಡ್ತಿರ್ತಾರೆ. ಇರಲಿ ನಡೀಲಿ ಆಡಲಿ, ಇಷ್ಟು ದಿನ ಅವಳು ಆಟ ಆಡಿದ್ಲು, ಈಗ ನಡೆಯೋ ಆಟನೇ ಬೇಡ. ಈಗ ಈಶ್ವರಿ ಮುಖ ಏನಂತ ಅವಳಿಗೆ ಪರಿಚಯ ಮಾಡಿಸ್ತೀನಿ. ಒಂದೊಂದು ಕ್ಷಣನೂ ಕೂಡ ಅವಳು ಯಾಕಾದರೂ ಈಗ ಬಂದನೋ ಇಲ್ಲಿಗೆ ಅಂತ ಅನಿಸ್ಬೇಕು, ಹಾಗೆ ಮಾಡೋಣ ಅಂತ ಹೇಳ್ತಾರೆ. ಅವ್ವ ನೀನು ಹೇಗಾದರೂ ಮಾಡವ್ವ, ಹಾವು ಸಾಯಬಾರ್ದು ಕೋಲಿ ಮುರಬಾರ್ದು, ಒಟ್ಟಿನಲ್ಲಿ ಸುಭಾಷ ಮನೆಗೆ ಬರಬೇಕು ಅಂತ ಹೇಳ್ತಾರೆ. ನಾನು ಅದೇ ಸ್ಕೆಚ್ಚಲ್ಲೇ ಇದ್ದೀನಿ ಚಿತ್ರ, ನೀನು ಹೇಳೋಕ್ಕಿಂತ ಮುಂಚೆನೇ ಒಟ್ನಲ್ಲಿ ನನ್ನ ಸುಭಾಷು ನಮ್ಮ ಮನೆಗೆ ಬರಬೇಕು, ಅದೇ ನನ್ನ ಗುರಿ, ಇವತ್ತಿಂದ ನನ್ನ ಅಸಲಿ ಆಟನೇ ಬೇರೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೊರಗಡೆ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ ಕಣ್ಮಣಿ. ಯಾಕೆ ಹಿಂಗೆ ಕೂತಾಳೆ ಅಂದ್ಬಿಟ್ಟು ವಿನಂತಿ ಮಾತಾಡೋಕ್ಕೆ ಬಂದಾಗ, ನನಗೆ ಊಟ ಮಾಡೋಕ್ಕಾಗ್ತಿಲ್ಲ, ಅಲ್ಲಿ ಊಟ ಮಾಡಬೇಡ, ಇಲ್ಲಿ ಊಟ ಮಾಡಬೇಡ, ಹಾಗೆ ಊಟ ಮಾಡಬೇಡ ಅಂತಾರೆ. ಅಲ್ಲೂ ಹಾಗೆ ಇತ್ತು, ಇಲ್ಲೂ ಹೇಗೆ ಇತ್ತು, ಛೇ ಅಂತ ಹೇಳ್ತಾರೆ. ಅಯ್ಯೋ ಅಷ್ಟಕ್ಕೆ ಬೇಜಾರು ಮಾಡ್ಕೋತೀಯಾ, ಈಗೇನು ಬೆಂಗಳೂರು ಮತ್ತು ಮಂಡ್ಯ ಮಧ್ಯದಲ್ಲಿ ಒಂದು ಹೈವೇ ಆಗಿದೆ, ಅಲ್ಲಿ ನಮಗೆ ಅಂತಲೇ ತುಂಬ ಡಾಬಾಗಳಿದ್ವಿ, ಅಲ್ಲಿಗೆ ಹೋಗೋಣ, ಚೆನ್ನಾಗಿ ಊಟ ಮಾಡೋಣ, ಒಂದು ತಿಳ್ಕೊ, ದೊಡ್ಡವ್ರ ಎದುರುಗಡೆ ಹಾಂ ಹ್ಞೂ ಅಂತ ತಲೆ ಅಲ್ಲಾಡಿಸ್ಕೊಂಡು ಇರಬೇಕು, ಆಗ ಅವ್ರಿಗೂ ಕೂಡ ಖುಷಿಯಾಗುತ್ತೆ, ನನ್ನ ಮಕ್ಕಳು ಹೇಳಿ ಕೇಳ್ತಾರೆ ಅಂತ. ಮುಂದೆಗಡೆ ತುಂಬ ಚೆನ್ನಾಗಿ ಹಾಂ ಹ್ಞೂ ಅಂದ್ಕೊಂಡು ಅವ್ರು ಹೇಳ್ದಂಗೆ ತಲೆ ಬಾಕ್ಕೊಂಡು ಇದ್ಬಿಟ್ಟು, ಆಮೇಲೆ ಅವರೆಲ್ಲ ಹೋದ್ಮೇಲೆ ನಾವು ಹೋಗೋದು, ಕಾರ್ ಇಲ್ವೇ, ಅದಕ್ಕೆ ಡ್ರೈವರ್ ಇದ್ದಾರೆ, ಸೊ ಹಾಗಾಗಿ ನಾವು ಆರಾಮ್ಸೆಯಾಗಿ ಹೋಗೋದು, ಹೋಗಿ ಚೆನ್ನಾಗಿ ತಿಂದು ಮಜಾ ಓಡಾಯಿಸ್ಕೊಂಡು ಬರೋದು. ಅದೆಲ್ಲ ಅವ್ರಿಗೆ ಹೆಂಗೆ ಗೊತ್ತಾಯ್ತದೆ ಕಣ್ಮಣಿ, ಹೌದಾ ವಿನು, ಹಂಗಾರೆ ಆಯಿತು, ನಾವು ಈಗಲೇ ಹೋಗೋಣ ಅಂತ ಹೇಳ್ತಾರೆ. ಸರಿ ಆಯಿತು, ನೀನು ಖುಷಿ ಪಟ್ಟಂಗೆ ಇರೋಣ ಆಯಿತಾ, ನೀನು ಖುಷಿಯಾಗಿರಬೇಕು, ನಂಗೆ ಅಷ್ಟೇ ಅಂತ ಹೇಳ್ತಾರೆ. ಒಂದು ನಿಮಿಷ ಇರು, ಬ್ಯಾಗ್ ತೊಗೊಂಬರ್ತೀನಿ ಅಂತ ಹೋಗ್ತಾಳೆ. ಇನ್ನೊಂದು ಕಡೆ ಓದ್ಕೋತಾ ಇರ್ತಾಳೆ ವಿದ್ಯಾ. ಅವಾಗ ಒಂದು ಫೋನ್ ಕೂಡ ಬರುತ್ತೆ, ಅವರಮ್ಮ ರತ್ನ ಮಾಡ್ತಾಳೆ. ಏನವ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ಮನೆ ಒಳಗೆ ಹೋದ್ಯಾ ಅಂತ ಕೇಳ್ತಿರ್ಬೇಕು ರತ್ನ. ಹ್ಞೂ ಕಣವ, ಮನೆಗೆಲ್ಲ ಹೋದೆ. ಹೌದಾ, ಗೌಡ್ರು ಹಟ್ಟಿಲಿ ಯಾರು ಏನೂ ಅನ್ಲಿಲ್ವಾ? ಅಯ್ಯೋ ನಾನು ಅಲ್ಲಿಗೆ ಹೋಗಲಿಲ್ಲ ಕಣವ, ಔಟರ್ಸಲ್ಲೇ ಉಳ್ಕೊಂಡೆ. ಔಟರ್ಸಲ್ಲಿ ಯಾಕೆ ಉಳ್ಕೊಂಡೆ, ನಿನ್ಗೆ ಅಲ್ಗಲ್ವಾ ಪರ್ಮಿಷನ್ ಇದ್ದಿದ್ದು, ಆದರೆ ನಾನು ಅಲ್ಲಿಂದ ಮನೆ ಬಿಟ್ಟು ಬಂದಿದ್ದೀನಿ, ಇವಾಗ ಹೇಗವ್ವ ನಾನು ಅಲ್ಲಿಗೆ ಹೋಗಲಿ, ನೀನು ಮಾಡ್ತಿರೋದು ತಪ್ಪು, ಮೊದಲು ಅಲ್ಲಿಗೆ ಹೋಗು, ಅವರೆಲ್ಲ ಕರೆದಿದ್ದಾರೆ ತಾನೆ, ನೀನು ಅಲ್ಲೇ ಇರಬೇಕು, ಅಲ್ಲೇ ವಾಸ ಮಾಡಬೇಕು. ನನಗೆ ಮನ್ಸು ಒಪ್ತಿಲ್ಲ ಕಣವ, ನೀನು ಎಷ್ಟೇ ಏನೇ ಹೇಳಿದ್ರು ಕೂಡ ನನಗೆ ಆಗ್ತಿಲ್ಲ, ನಾನು ಆ ಮನೆಗೆ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ವಿದ್ಯಾ ಯಾಕೆ ಇಷ್ಟು ಹಠ ಮಾಡ್ತಾಯಿದ್ಯಾ, ನೀನು ಇವಾಗ ಬಸ್ರಿ ಕಣೆ, ಹಾಗೆಲ್ಲ ಮಾಡಬಾರ್ದು, ಹೋಗು ಅವ್ರ ಮನೇಲೇ ಇರೋಗು. ಅವ್ವ ನಾನು ಆಗೋಕ್ಕಿಲ್ಲ ಅಂತ ಹೇಳ್ತಿಲ್ವಾ, ನಾನು ಒಂದ್ಸಲ ಡಿಸಿಷನ್ ತಗೊಂಡ್ರೆ ಮುಗ್ದೋಯ್ತು ಅಷ್ಟೇ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ವಿನಂತಿ ಬೇಜಾರು ಮಾಡ್ಕೊಂಡು ಹಾಗೆ ಕೂತಿರ್ಬೇಕಾದ್ರೆ ಸಾವಿತ್ರಿ, ಸೀರೆ ಎಲ್ಲ ಸೊಕ್ಕಾಗ್ಬಿಟ್ಟಿದೆ ಕಣೆ, ನೋಡೇ ಇಲ್ಲ ಅಂತ ಹೇಳ್ತಾರೆ. ಇದೇನೇ ಹಿಂಗೆ ಕೂತಿದ್ಯಾ ಅಂತ ಹೇಳ್ತಾರೆ. ಏನಾಯಿತು ಅಂದಾಗ, ಅದೇನೋ ಅಂತಾರಲ್ಲ ಅಜ್ಜಿಗರವೆ ಸಂತೆ ಅಂದರೆ ನಿನ್ಗೇನೋ ಚಿಂತೆ ಅಂತೆ, ಮಾಮ ಅಲ್ಲಿಗೆ ಹೋಗಿದ್ದಂಗೆ ಕಣವ, ಹೇಗಾದರೂ ಮಾಡಿ ಅವಳು ಹೊಲ್ಸ್ಕೊಂಡ್ಬಿಡ್ತಾಳೆ ಕಣೆ, ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನಮ್ಮ ಭದ್ರ ಹಂಗೆಲ್ಲ ಮಾಡಲ್ಲ, ಸುಮ್ಮನಿರು, ಅವ್ರ ಮನಸ್ಸಲ್ಲಿ ಅವ್ಳು ಮಾಡಿರೋ ಮೋಸ ಇನ್ನೂ ಹಾಗೆ ದಗದಗನೆ ಕತ್ಕೊಂಡು ಉರಿತಾ ಇದೆ, ಅವ್ರು ಯಾವುದೇ ಕಾರಣಕ್ಕೂ ಕೂಡ ಒಂದಾಗಲ್ಲ, ಭದ್ರ ನೋಡ್ತಾ ಇರು ಅಂತ ಹೇಳ್ತಾರೆ. ಏನು ನೋಡೋದವ, ಒಂದಿಷ್ಟು ಸ್ವಲ್ಪ ಹೊತ್ತಿರುತ್ತೆ ಕೋಪ ಅಷ್ಟೇ, ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೇನೂ ಆಗಲ್ಲ ಕಣೆ ಆಯಿತಾ, ಅದಕ್ಕೆಲ್ಲ ನಾನಿದ್ದೀನಿ, ಏನಾದರೂ ಒಂದು ಮಾಡೋಣ ಸುಮ್ಮನಿರು ಅಂತ ಹೇಳ್ತಾರೆ. ನೀನು ಇಷ್ಟಕ್ಕೆ ಇಷ್ಟು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಭದ್ರ ಮನಸ್ಸ ನಾವು ಯಾವಾಗಲೂ ಕೆಡಿಸ್ತಾನೆ ಇರೋಣ ಅಂತ ಹೇಳ್ತಾರೆ. ರತ್ನ ಬೈತಿರ್ತಾಳೆ, ಮೊದಲು ಹೋಗು, ನಿನ್ನ ಗಂಡ ಇಲ್ಲಿರ್ಬೇಕು ಅಲ್ಲೇ ಇರ್ಬೇಕಾನೆ, ಅವರು ಕೂಡ ನನ್ನ ಕೂಟನೇ ಇದ್ದಾರೆ ಕಣವ, ಅವರು ನನ್ನ ಜೊತೆಲೇ ಔಟೋಸಲ್ಲೇ ಇದ್ದಾರೆ. ಹೌದಾ, ಅವ್ರು ನಿನ್ನ ಜೊತೆ ಹೊರಗೆ ಒಪ್ಕೊಂಡ್ರಾ? ಹ್ಞೂ ಕಣವ, ಅವರು ಕೂಡ ನನ್ನ ಜೊತೆಲೇ ಬಂದು ಇಲ್ಲೇ ಇರೋಂಗೆ ನಾನು ಮಾಡ್ಕೊಂಡಿದ್ದೀನಿ, ನೀನೇನು ಹೆದರ್ಕೋಬೇಡ ಆಯಿತಾ, ನಾನು ಸ್ವಲ್ಪ ಓದೋದಿದೆ, ನಾನು ಓದ್ಕೋತಾ ಇದ್ದೀನಿ, ಫೋನ್ ಇಡ್ತೀನಿ, ನಾನು ಧೈರ್ಯವಾಗಿ ಇದ್ದೀನಿ, ನಿಮ್ಮ ಅಳಿಯಂದ್ರು ಕೂಡ ನನ್ನ ಜೊತೆಲೇ ಇದ್ದಾರೆ, ನೀನು ಕೂಡ ಧೈರ್ಯವಾಗಿ ಇರು ಅಂತ ಹೇಳ್ತಾಳೆ ವಿದ್ಯಾ.